ಪಾವಗಡ ತಾಲೂಕಿನ ವೈನಸ್ಕೋಟೆಯ ಹಳೆ ಆಸ್ಪತ್ರೆಯ ಆವರಣ ಈಗ ಕ್ಲೀನ್. ಹಳೆ ಆಸ್ಪತ್ರೆಯ ಆವರಣದಲ್ಲಿ ತಿಪ್ಪೆ ಗುಂಡಿಗಳಿಂದ ಕುಡಿದು ಅನೈರ್ಮಲ್ಯ ಅಸ್ವಚ್ಛತೆಯಿಂದ ಕೂಡಿದೆ ಎಂದು ಪಾವಗಡ ಪವರ್ ನ್ಯೂಸ್ನಿಂದ ಕಳೆದ 2 ದಿನಗಳಿಂದ ಬಿತ್ತರಿಸಲಾಗಿತ್ತು. ಈ ಒಂದು ವರದಿಯಿಂದ ಎಚ್ಚೆತ್ತ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಈ ಒಂದು ಹಳೆ ಆಸ್ಪತ್ರೆಯಲ್ಲಿ ಶೇಖರಣೆಯಾಗಿರುವ ಎಲ್ಲ ತ್ಯಾಜ್ಯವನ್ನು ಡೆಲಿವರಿ ಮಾಡಿದ್ದಾರೆ. ಇನ್ನು ಈ ಒಂದು ಹಳೆ ಆಸ್ಪತ್ರೆಯ ಶೇಖರಣೆಯಾಗಿರುವ ಪ್ಲಾಸ್ಟಿಕ್ ಗುಂಡಿಗಳು, ಮಲಮೂತ್ರ ವಿಸರ್ಜನೆ ಎಲೆಯಾಗಿದೆ ಎಂದು ವೈನಸ್ಕೋಟೆಯ ಗ್ರಾಮಸ್ಥರು ಸಾಕ್ಷಾತ್ ಗ್ರಾಮ ಪಂಚಾಯತಿಯ ಕಟ್ಟಡದ ಪಕ್ಕದಲ್ಲೇ ಈ ಒಂದು ಹಳೆ ಆಸ್ಪತ್ರೆಯ ಕಟ್ಟಡವಿದ್ದು, ಇಲ್ಲಿವರೆಗೂ ಯಾವೊಬ್ಬ ಜನಪ್ರತಿನಿಧಿಗಳಾಗಲಿ ಹಾಗೂ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಗಳಾಗಿ ಈ ಒಂದು ಹಳೆ ಕಟ್ಟಡವನ್ನು ಪರಿಶೀಲನೆ ಮಾಡದೆ, ಈ ಒಂದು ಹಳೆ ಕಟ್ಟಡವನ್ನು ದುರಸ್ತಿಯನ್ನು ಮಾಡದೆ ಯಾವುದಾದ್ರೂ ಒಂದು ಇಲಾಖೆಗೆ ನೀಡಬಹುದಾಗಿತ್ತು ಎಂದು ಈ ಒಂದು ವೈನಸ್ಕೋಟೆಯ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಇದಕ್ಕೆ ಇಂಬು ನೀಡುವಂತೆ ಈ ಒಂದು ಜಾಲೋಡು ಗ್ರಾಮದ ಪರಮೇಶ್ ಈ ಒಂದು ಎಲ್ಲ ಸರ್ಕಾರಿ ಆಸ್ಪತ್ರೆಯ ಹಳೆ ಕಟ್ಟಡದ ಈ ಒಂದು ದುಸ್ಥಿತಿಯನ್ನು ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ. ಪಾವಗಡ ಪವರ್ ನ್ಯೂಸ್ ವೈನಸ್ಕೋಟೆ ಹಳೆಯ ಒಂದು ಆರೋಗ್ಯ ಕೇಂದ್ರದ ಒಂದು ಅಸ್ವಚ್ಛತೆ ಬಗ್ಗೆ ಸುದ್ದಿ ಪ್ರಚಾರ ಮಾಡಿತ್ತು. ಪ್ರಚಾರ ಮಾಡಿದ ಕೂಡಲೇ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯವರು ಒಂದು ಸ್ವಚ್ಛತೆ ಕಾರ್ಯವನ್ನು ಹಮ್ಮಿಕೊಂಡಿರ್ತಾರೆ. ಪ್ಲಸ್ ಹಳೆಯ ಒಂದು ಆಸ್ಪತ್ರೆಯ ಒಂದು ಸ್ವಚ್ಛತೆಯನ್ನು ಸಂಪೂರ್ಣವಾಗಿ ನೀವು ನಮಗೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರಿಗೂ, ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೂ ನಮ್ಮ ಒಂದು ಪಾವಗಡ ಪವರ್ ನ್ಯೂಸ್ ಕಡೆಯಿಂದ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತಾ, ಈ ಒಂದು ಹಾಸ್ಪಿಟ್ಲೆ ಒಂದು ಕಾರ್ಯವನ್ನು, ಒಂದು ಸ್ವಚ್ಛತಾ ಕಾರ್ಯವನ್ನು ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಭಾಳ ಬೆಳಗ್ಗೆಯಿಂದನೂ ಎಲ್ಲ ಒಂದು ಮಾಸ್ಕು ಅದರಿಂದ ಸೇಫ್ಟಿ ಮುಖಾಂತರ ಒಂದು ಸ್ವಚ್ಛತೆಯನ್ನು ಮಾಡುತ್ತಿರುತ್ತಾರೆ. ಮೊದಲು ಅವ್ರ ಸಿಬ್ಬಂದಿಯವರಿಗೆ ನಮ್ಮ ಒಂದು ಪವರ್ ನ್ಯೂಸ್ ಕಡೆಯಿಂದ ಧನ್ಯವಾದಗಳು. ಸ್ವಚ್ಛತೆ ಮಾಡ್ತಿರುವ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಬಹಳ ಧನ್ಯವಾದಗಳು. ನೀವು ನಮಗೆ ಆಂಧ್ರದ ಕಲ್ಯಾಣದುರ್ಗ ತಾಲೂಕಿನಿಂದ ಪಾವಗಡ ಮಾರ್ಗವಾಗಿ ಮಡಕ್ಸಿರ, ಮಿಡಿಗೇಸಿ, ಮಧುಗಿರಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕನಕಪುರ ಮತ್ತಿತರ ತಾಲೂಕುಗಳಿಗೆ ಬೃಹತ್ ಲಾರಿಗಳಲ್ಲಿ ಅಕ್ರಮವಾಗಿ ಕಲ್ಲು ಬಂಡೆಗಳನ್ನು ಸಾಗಿಸಲಾಗುತ್ತಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ಕ್ರಮ ಜರುಗಿಸಬೇಕು. ಪ್ರತಿನಿತ್ಯ ರಾತ್ರಿ 9 ಗಂಟೆಗಳ ನಂತರ ಈ ಒಂದು ಲಾರಿಗಳಲ್ಲಿ ಇಂತಹ ಒಂದು ಬೃಹತ್ ಬಂಡೆಗಳನ್ನು ಸಾಗಾಟ ಮಾಡೋದನ್ನು ನಾವು ಗಮನಿಸಬಹುದಾಗಿದೆ. ಪಾವಗಡ ಪಟ್ಟಣಕ್ಕೆ ಪ್ರವೇಶ ಮಾಡಿದ ತಕ್ಷಣ ಅತಿ ವೇಗವಾಗಿ ಈ ಒಂದು ಕಲ್ಲು ಬಂಡೆಗಳ ಲಾರಿಗಳು ವೇಗವಾಗಿ ಚಾಲನೆ ಮಾಡಿಕೊಂಡು ಹೋಗುವುದನ್ನು ಗಮನಿಸಬಹುದು. ಈ ವೇಳೆ ಏನಾದರೂ ಅಪಘಾತಗಳು ಆದರೆ ಯಾರು ಜವಾಬ್ದಾರಿ ಎಂಬುದಾಗಿ ಪಾವಗಡ ಪಟ್ಟಣದ ಜನತೆ ಪೊಲೀಸ್ ಇಲಾಖೆಗೆ ಪ್ರಶ್ನೆ ಮಾಡುತ್ತಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.